ರಾಜ್ಯದಲ್ಲಿ ರಾಜಕೀಯ ಕಿತ್ತಾಟ ಜೋರಾಗ್ತಾ ಇದೆ. ಅಧಿಕಾರ ಹಸ್ತಾಂತರದ ಪರ್ವ ಕಾಂಗ್ರೆಸ್ನಲ್ಲಿ ಗೊಂದಲವನ್ನ ಸೃಷ್ಟಿಸಿದ್ರೆ, ಬಿಜೆಪಿಯಲ್ಲಿ ವಿಜಯೇಂದ್ರ ಅವರು ಅಧ್ಯಕ್ಷರಾಗಲಿಕ್ಕೆ ನಾಲಾಯಕ್ ಅನ್ನುವ ಯತ್ನಾಳ್ ಅವರ ಹೇಳಿಕೆ ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಯತ್ನಾಳ್ ಮತ್ತು ವಿಜಯೇಂದ್ರ ಎಣ್ಣೆ ಸೀಗೆಕಾಯಿ ತರ ಪ್ರತಿಯೊಬ್ಬರು ಕಿತ್ತಾಡ್ತಾ ಇದ್ದಾರೆ. ಯತ್ನಾಳ್ ಅವರದೇ ಆದ ಟೀಮನ್ನ ಕಟ್ಕೊಂಡು ವಿಜಯೇಂದ್ರ ವಿರುದ್ಧ ತಮ್ಮ ಯುದ್ಧವನ್ನ ಸಾರಿದ್ದಾರೆ. ಅದೇ ರೀತಿ ವಿಜಯೇಂದ್ರ ಯತ್ನಾಳ್ ಮತ್ತು ಟೀಮ್ ಅನ್ನ ಸೈಲೆಂಟ್ ಆಗೇ ಬಗ್ಗು ಬಡಿಲಿಕ್ಕೆ ತಂತ್ರವನ್ನ ರೂಪಿಸಿದ್ದಾರೆ. ಇದರ ಮಧ್ಯದಲ್ಲಿ ರಾಜಾಹುಲಿ ಯಡಿಯೂರಪ್ಪ ಎಂಟ್ರಿ ಆಗಿದ್ದಾರೆ. ಮಗ ವಿಜಯೇಂದ್ರ ಈ ಉಪಚುನಾವಣೆಯನ್ನ ಗೆದ್ದು ಯತ್ನಾಳ್ ಟೀಮಿಗೆ ಬಿಸಿ ಮುಟ್ಟಿಸಬೇಕು ಅನ್ನೋದು ರಾಜಾಹುಲಿ ಯಡಿಯೂರಪ್ಪನವರ ಆಶಯ. ಅದಕ್ಕೆ ಹೈಕಮಾಂಡ್ ಕೂಡ ಅಸ್ತು ಎಂದಿದೆ. ಹೈಕಮಾಂಡ್ ವಿಜಯೇಂದ್ರ ಅವರಿಗೆ ಸಂಪೂರ್ಣವಾಗಿ ಜವಾಬ್ದಾರಿ ಕೊಟ್ಟಿದೆ, ಸಂಪೂರ್ಣವಾಗಿ ಸ್ವಾತಂತ್ರ್ಯವನ್ನ ಕೊಟ್ಟಿದೆ. ಅಲ್ಲಿ ಯಾರು ಅಭ್ಯರ್ಥಿಗಳಾಗಬೇಕು, ಬಿಜೆಪಿಗೆ ಕಷ್ಟ ಅನ್ನುವಂತಹ ಮನಸ್ಥಿತಿಯಲ್ಲಿ ಹೈಕಮಾಂಡ್ ಇದೆ. ಅದೇ ಕಾರಣಕ್ಕೆ ವಿಜಯೇಂದ್ರ ಅವರಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನ ಕೊಟ್ಟು ಗೆದ್ದು ಬಾ ಅನ್ನುವಂಥ ಸಂದೇಶವನ್ನ ಹೈಕಮಾಂಡ್ ನೀಡಿದೆ. ಯತ್ನಾಳ್ ಅವರು ಅದನ್ನ ಒಪ್ಕೋತಾರ ಅಥವಾ ಯತ್ನಾಳ್ ಹೇಳಿರೋ ಅಭ್ಯರ್ಥಿಗೆ ಮುರುಗೇಶ್ ನಿರಾಣಿ ಅಷ್ಟು ಅಂತಾರ? ಈ ಎಲ್ಲದರ ಮಧ್ಯದಲ್ಲಿ ವಿಜಯೇಂದ್ರ ಅವರ ಎಕ್ಸ್ಪ್ರೆಸ್ ದಾವಣಗೆರೆಯಿಂದ ಬಾಗಲಕೋಟೆಗೆ ಹೋಗ್ತಾ ಇರುವಂತ ಎಕ್ಸ್ಪ್ರೆಸ್ ಯಾವ ರೀತಿ ಗುರಿ ಮುಟ್ಟುತ್ತೆ ಕಾದು ನೋಡಿ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.